ರೀ, ನಾನು ಈ ಮನೇನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ಗೆ ಅರ್ಥ ಆಗತ್ತೆ. ನಿನ್ಗೆ ಯಾವಾಗ ಬರಬೇಕು ಅನ್ಸುತ್ತೋ ಹಾಗೆ ಹೇಳು, ನಾನೇ ಕರ್ಕೊಂಡ್ಬರ್ತೀನಿ. ಅಪ್ಪ ನಿಮ್ಮ ಹತ್ರ ಏನ್ ಮಾತಾಡಿದ್ರು? ಜೀವನ ಹೇಗಿದೆ ಅಂತ ಕೇಳಿದ್ರು. ಅದಕ್ಕೆ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ನಿನ್ನೆ ಸಂಜೆಯಿಂದ 5 ಸತಿ ಇದೇ ಥರ ಬಿಹೇವ್ ಮಾಡಿದ್ಲು. ಇಂಥ ಮುದ್ದಾದ ಮಗಳನ್ನ ನಮ್ಮನೆ ಕಳ್ಸಿರ್ಬೇಕಾರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳಿದೆ. 2 ಸತಿ ನನ್ನ ಕುತ್ತಿಗೆ ಕೈ ಹಾಕ್ಬಿಟ್ಟು ಸಾಯ್ಸಕ್ ಬಂದಿದ್ಲು ಮಾವ. ಹೌದಾ? ಮಗಳು ತುಂಬಾ ಪಾಠ ಕೊಡ್ತಾಳೆ ಅಂತ ಹೇಳಿಲ್ಲ ಅಲ್ಲ? ಹೇಳೋ ಮೂರ್ತಿ, ಏನ್ ಫೋನ್ ಮಾಡಿದ್ದು? ಮತ್ತೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೋ ಅಳ್ಸಿಂಗ. ಯಾರದ್ದು? ಇನ್ಯಾರದ್ದು? ನಮ್ಮ ಮೇಘನ್ಗೆ ಮದುವೆ ಆದ್ರೂ ಬಿಡ್ಲಿಲ್ವೇನೋ ನಿನ್ ಮಗಳು ಮಧುವಂತಿ? ಕಾಡಿಸ್ತಿದ್ದಾಳೆ ಕಣೋ. ಅವಳು ಸತ್ರು ನಮಗ್ ನೆಮ್ಮದಿ ಇಲ್ಲ. ಈಗ ನಾನು ಏನ್ ಮಾಡ್ಬೇಕು ಅಂತೀಯೋ? ಏನಾದ್ರೂ ಪರಿಹಾರ ಮಾಡ್ಕೊಡೋ. ಊರಲ್ಲೇ ಇಲ್ಲ ನಾನು. ಏನ್ ಮಾಡೋದು? 1 ತಾಸು ಆಯ್ತು ಹೊರಟಿ. ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಕಣೋ. ಮಧ್ಯಾಹ್ನ ದೇವಸ್ಥಾನಕ್ಕೆ ಬಂದಾಗ ಚೆನ್ನಾಗೇ ಇದ್ಲಲ್ಲೋ, ಮತ್ತೆ ಕಾಡೋಕೆ ಶುರು ಮಾಡಿದಾಳೇನಾ? ಮತ್ತೆ ನೀನು ಊರಿಗೆ ಬರೋದು ಯಾವಾಗಲೂ? ನಾನು ಊರಿಗೆ ಬರೋದು ಇನ್ನೂ 4 ದಿನ ಆಗುತ್ತೆ. ಅಲ್ಲಿವರೆಗೂ ಯಾಕಾದ್ರೂ ಮ್ಯಾನೇಜ್ ಮಾಡಯ್ಯ. ಬಂದು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನಮ್ಮ ಗುರುಗಳೊಬ್ರು ಇದ್ದಾರೆ, ಕೇಳ್ಕೊಂಬರ್ತೀನಿ. ಆಯ್ತು. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಇದು ನಿಮಗೆ ಮದುವೆ ಆಗಿರೋ ಮೇಘನ ಸಮಸ್ಯೆ ಅಲ್ಲ. ಅಕ್ಕ ಮಧುವಂತಿ ಸಮಸ್ಯೆ. ಬದುಕಿದ್ದಾಗಲೂ ನಮಗೆ ನೆಮ್ಮದಿಯಾಗಿರೋದು ಬಿಟ್ಟಿರಲಿಲ್ಲ. ಸತ್ ಮೇಲೂ ಕಾಟ ಕೊಡೋಕೆ ಶುರು ಮಾಡಿದಾಳೆ. ಅವಳ ಆಸೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ನನ್ನ ಜೀವನ ಹಾಳು ಮಾಡಿ ಸಾಕಾಗಲ್ವೇನೋ? ನನ್ನ ತಂಗಿ ಜೀವನನು ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಹೆಸರಿಗೋಸ್ಕರ ನನ್ನ ಕೊಂದೆ.
ಈಗ ಅದೇ ಹೆಸರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ತಂಗಿ ಜೀವನನ ಹಾಳು ಮಾಡಕ್ ಹೊರಟಿದ್ಯಾ? ದಯವಿಟ್ಟು ಈ ವಿಷಯನ ನಿಮ್ಮಲ್ಲಿ ಯಾರ ಹತ್ರನೂ ಹೇಳೋಕೆ ಹೋಗಬೇಡಿ. ನನ್ನ ಮಗಳನ್ನ ನೋಡೋ ರೀತಿನೇ ಬೇರೆ ಆಗ್ಬಿಡುತ್ತೆ. ಇದರಲ್ಲಿ ಹೇಗೆ ನಂದು ಯಾವುದು ತಪ್ಪಿಲ್ಲ ಅಲ್ವಾ? ಅವಳ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಮದುವೆಯಾಗಿ ಸಂತೋಷದ ದಿನಗಳನ್ನ ಅನುಭವಿಸ್ಬೇಕಾದಳು ಪಡ್ತಾ ಇದ್ದಾಳೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಇದನ್ನೆಲ್ಲ ಮರೆತು ನನ್ನ ಮಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಅಪ್ಪ, ಎದ್ಯ ಮಗಳೇ, ಕಾಫಿ ಮಾಡ್ಕೊಡ್ಲಾ ಸ್ಟ್ರಾಂಗ್ ಆಗಿ? ಅಪ್ಪ, ನಾನು ಯಾವಾಗ ಮಲ್ಕೊಂಡೆ? ಅದು ನಾವು ಮಾತಾಡ್ತಾ ಇದ್ವಾ, ನೀನು ಹಾಗೇ ಮಲಗ್ಬಿಟ್ಟೆ. ಸಾರಿ ರೀ, ಗೊತ್ತೇ ಆಗ್ಲಿಲ್ಲ. ಬೇಜಾರಾಯ್ತಾ ನಿಮ್ಗೆ? ಹಸ್ವಾಗ್ತಿದ್ಯಾ? ತಿನ್ನಕ್ಕೇನಾದ್ರೂ ಮಾಡ್ಕೊಡ್ಲಾ? ಅಯ್ಯೋ, 6 ಗಂಟೆ ಆಗೋಗಿದೆ. ನಾವು ಡ್ರೈವ್ ಮಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಕತ್ಲಾಗೋಗುತ್ತೆ. ಒಂದೇ 1 ನಿಮಿಷ ಹೋಗಿ ದೇವ್ರಿಗೆ ದೀಪ ಹಚ್ಚಿ ಬಂದ್ಬಿಡ್ತೀನಿ.